ನಾವು 100 ಕೋಟಿ ಅಂತ ಹೇಳಿದ್ವಿ, ಅದಕ್ಕೆ 100 ಕೋಟಿ ಅಂತ ಅಷ್ಟೇ ಇಟ್ಕೊಂಡಿದ್ವಿ. ಅದು 100 ಕೋಟಿ ಬಂದಿದೆ. ಅದಲ್ಲದೆ ಮತ್ತು ನಮ್ಮ ಏನು ಒತ್ತಾಯ ಪ್ರಯತ್ನಗಳಿದ್ವು, ಆ ಹಿನ್ನೆಲೆಯೊಳಗೆ 20 ಕೋಟಿ ರೂಪಾಯಿ ಪ್ರಸಾದ ಯೋಜನೆಯೊಳಗೂ ಬಂದಿದೆ. ಈಗ ನಾವು ಮಾಡುವಂಥ ಕಾರ್ಯಕ್ರಮಗಳೇನಿವೆ ಅದರಲ್ಲಿ ನಮಗೆ ನೂರಾರು ಕೋಟಿಗಳು ಇಂಥ ಇನ್ನೂ ಒಂದು 400-500 ಬೇಕಾಗ್ತಾವೆ ನಮಗೆ. ಆ ಎಲ್ಲ ಕೆಲಸಗಳಿಗೆ ಇದು ನಮಗೆ ದೊಡ್ಡ ಬಲ ಬಂದಂಗೆ ಆಗ್ತದೆ. ಅಷ್ಟೇ ಅಲ್ಲ, ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ, ಕೆಲವಾರು ಯೋಜನೆಗಳನ್ನು PPP ಮಾಡೆಲ್ನಾಗ ತಗೋತೀವಿ ನಾವು. ಅವು ಸಹಿತ ನಮ್ಮದು ಒಮ್ಮೆ ಯೋಜನೆ ಮಾಸ್ಟರ್ ಪ್ಲ್ಯಾನ್ ಈಸ್ ಆಲ್ಮೋಸ್ಟ್ ರೆಡಿ. ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 2 ತಿಂಗಳದಾಗ ಮಾಸ್ಟರ್ ಪ್ಲ್ಯಾನನ್ನು ಸಹಿತ ನಾವು ನಿಮ್ಗೆ ಕೊಡ್ತೀವಿ. ಅಷ್ಟೇ ಅಲ್ಲ, ಆ ಮಾಸ್ಟರ್ ಪ್ಲ್ಯಾನನ್ನು ಪಬ್ಲಿಕ್ ಡೊಮೇನ್ ಮಾಸ್ಟರ್ ಪ್ಲ್ಯಾನನ್ನು ಈಗೇನು ನಾವು ಸಿದ್ಧ ಮಾಡ್ತಾ ಇದ್ದೀವಿ, ಒಂದು 2-3 ಪಾಯಿಂಟನ್ನು ಅವು ಫೈನಲ್ ಆದಮೇಲೆ ವಿಲ್ ಪುಟ್ ಆನ್ ಅವರ್ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಂಡಳಿ ವೆಬ್ಸೈಟ್. ಮಾಸ್ಟರ್ ಪ್ಲ್ಯಾನನ್ನು ನಾವು ವೆಬ್ಸೈಟ್ ಮೇಲೆ ಹಾಕ್ತೀವಿ ಆ್ಯಂಡ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೇನ್ ಆ್ಯಂಡ್ ದೋಸ್ ಹೂವರ್ ವಾಂಟ್ಸ್ ಟು ಗಿವ್ ಸಜೆಷನ್ಸ್ they are welcome to do that, and we welcome any good suggestion from any quarter. ಸರ್, ಈಗ ಪ್ರಾಯೋಗಿಕವಾಗಿ ದಾಸೋಹ 12ನೇ ತಾರೀಕಿಗೆ ಪ್ರಾಯೋಗಿಕವಾಗಿ ದಾಸೋಹ ಹೆಂಗ್ ಮಾಡ್ಬೋದು ಅನ್ನೋದು ಏನಾರ ಟ್ರಯಲ್ ಮಾಡಿ? ಇಲ್ಲ ಅದು ಹಂಗೆ ಪ್ರಾಯೋಗಿಕವಾಗಿ ಏನು ಮಾಡೋದು ಹಂಗಿಲ್ಲ. 10 ಲಕ್ಷ ಮಂದಿ ಇರ್ತಾರೆ, ಅದಕ್ಕೆ ಪ್ರಾಯೋಗಿಕವಾಗಿ ಅವತ್ತಿಲ್ಲ. ನಾವು ದಾಸೋಹ ಕಟ್ಟಡ ಆದಮೇಲೆ ಒಮ್ಮಕ್ಕಳು ಪ್ರಾಯೋಗಿಕ ಊಟನ ನಮ್ಮ ಪತ್ರಿಕಾ ಸ್ನೇಹಿತರನ್ನ ಕರೀತೀವಿ. ಹೌದು, ಎಸ್. ನಾವು ಇವತ್ತು ಕೂಡಿದ್ರೊಳಗೆ ಹೆಚ್ಚು ಸಮಯ ಚರ್ಚೆ ಮಾಡಿದ್ದ ಅದು ಹೇಗೆ ಮಾಡಬೇಕು, ಹೇಗೆ ಎಷ್ಟು ದೂರದವರೆಗೆ ಟ್ರೆಂಚ್ ಹೊಡಿಬೇಕು, ಅದಕ್ಕೆ ಕವರ್ ಹೆಂಗೆ ಮಾಡಬೇಕು ಏನೋ, ಅದು ಎಲ್ಲವನ್ನೂ ಸಹಿತ ಚರ್ಚೆ ಮಾಡಿದ್ದೀವಿ. ಈಗೇನು ನೀವು ಸಮಸ್ಯೆ ಹೇಳಿದಿರಲ್ಲ, ಈ ಸಮಸ್ಯೆಗಳನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸೀವಿ. ಈ ಸಲ ಭರತ್ ಹುಣ್ಣಿಮೆಗೆ ಮಾತ್ರ ತಾವು ವಿಶೇಷ ಆಮಂತ್ರಣ ನಮ್ಮ ರೇಣುಕಾ ಯಲ್ಲಮ್ಮ ಪ್ರವಾಸಿ ಅಭಿವೃದ್ಧಿ ಮಂಡಳಿಯ ಪರವಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ, ಆ ಟೆಂಪಲ್ ಪ್ರಾಧಿಕಾರದ ಪರವಾಗಿ ಇದೆ. ತಾವು ಅವತ್ತು ಬರಬೇಕು ಅಂತೇಳಿ ನಾವು ನಿಮ್ಗೆ ಆಮಂತ್ರಣ ಕೊಡ್ತೀವಿ. ಈಗೇನು ಯಾರ ತಗೊಂತೀರಂತ ಬಂದಾರನ್ರಿ ಈಗ? ಯಾರಿಗೆ? ಇಲ್ಲ, ನಾವು ಅದನ್ನ ಪ್ರಾಧಿಕಾರದ ಅಧ್ಯಕ್ಷರ ಆಧೀನದೊಳಗೆ ಕೊಟ್ಟಿವಿ. ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಅದಾರ. ಐತೆ. ಅದಿರಲಿಲ್ಲ ಅಂದ್ರೆ ಏನು, ಮಾಸ್ಟರ್ ಪ್ಲಾನ್ ರಿಲೀಸ್ ಮಾಡ್ತೀವಲ್ಲ ಅವತ್ತು ನಿಮ್ಗೆಲ್ಲ ವಿವರ ಕೊಡ್ತೀವಿ. There will be dormitory, there will be open space for resting, there will be open kitchens, bekalle, there will be rooms, there will be semi-luxury rooms, and there will be some better complexes. ಅವಾಗ ನೀವು ಹೇಳಿದ್ರೆ 1.5-2 ವರ್ಷದಲ್ಲಿ ಅಲ್ಲೇ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಗೊತ್ತಿರೋದು, ಅದು ವಿಸಿಬಲ್ ಇರೋದೇ ಕಾಣಿಸ್ತದೆ ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ಮೇಲಾಯ್ತು, ಇನ್ನೂ ಏನೋ ವಿಸಿಬಲ್ ಇಲ್ಲ. ಅದಕ್ಕೆ ನೀವು ಏನು ಅಂದ್ಕೊಂಡಿದ್ರಿ ಆ ಮಟ್ಟದಲ್ಲಿ ಕೆಲಸ ವೇಗವಾಗಿ ನಡೀತಾ ಇದೆ ಅಂತ ನಿಮಗೆ ಸಮಾಧಾನ ಇದೆ ಅಂತ? ನಾನು ನಿಮಗೆ ಒಂದೇ ಹೇಳ್ತೀನಿ, ನೀವು
ಅಲ್ಲಿ ಏನು ಪರಿಸ್ಥಿತಿ ಇತ್ತು ಅನ್ನೋದು ನೋಡಿಕೊಂಡು ನೀವು ಹೋಗಿ ನೋಡ್ರಿ. ನಿಮಗೆ ವಿಸಿಬಲ್ ಅನ್ನಿಸ್ಲಿಲ್ಲ ಅಂದ್ರೆ ಕೈಂಡ್ಲಿ ಲಿಸನ್. ನೀವು ಅಲ್ಲಿ ವಿಸಿಬಲ್ ಆಗಿಲ್ಲ ಅಂದ್ರೆ ಮಾಸ್ಟರ್ ಪ್ಲಾನ್ ಆಗೋಬಿಟ್ಟು ಸುಮ್ಮನೆ ಕುಂತಿಲ್ಲ. ವಿ ಆರ್ ನಾಟ್ ಸಿಟಿಂಗ್ ಕ್ವೈಟ್. ನಿಮಗೆ ಗೊತ್ತೈತಿ ಅದನ್ನು ಮಾಡಿದ ಮೇಲೆ ವಿ ಹ್ಯಾವ್ ಇನಾಗ್ರೇಟೆಡ್ 4 ಕಾಂಪ್ಲೆಕ್ಸಸ್ ಆಫ್ ಡಾರ್ಮೆಟ್ರೀಸ್ ಅಲ್ವಾ? ಗಾಂಧಿ ಭಾರತ ಅಂತ ಹೇಳ್ಬಿಟ್ಟು ಏನು ಪ್ರೋಗ್ರಾಮ್ ಮಾಡ್ತಾ ಇದ್ರಿ ಬರೀ ಸೂಪರ್ ಸ್ಪೆಷಲ್ ಕಾಣ್ತಾ ಇದ್ದಾರೆ. ಆಳವಾಗಿ ಜನರಿಗೆ ಮುಟ್ಟೋತರ ಅದೇನು ಉದ್ದೇಶ ಇತ್ತು ಆ ಉದ್ದೇಶ ಜನರಿಗೆ ಮುಟ್ಟೋಂಗ್ ಆಗ್ತಾ ಇದೆ. ಅಕ್ಟೋಬರ್ 2ರವರೆಗೆ ನಮ್ಮ ಗಾಂಧಿ ಭಾರತ ಕಾರ್ಯಕ್ರಮ ಇದೆ. ಗಾಂಧಿ ಭಾರತ ಕಾರ್ಯಕ್ರಮದ ಮೂಲಕ ನಾವು ಸುಮಾರು 28 ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅವು ಒಂದೊಂದಾಗಿ ನೀವು ನೋಡ್ಕೋತಾ ಹೋಗ್ತೀರಿ. ಅವಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಮಾಧಾನ ಬರ್ತದೆ. ಸರ್, ಈಗ ಪ್ರವಾಸೋದ್ಯಮ ಸಚಿವರು ಪ್ರಥಮ ಬಾರಿಗೆ ನೀವು ಯಲ್ಲಮ್ಮನ ದೇವಸ್ಥಾನಕ್ಕೆ ಅಭಿವೃದ್ಧಿ ಯಾರಾದ್ರೂ ಮಾಡಿದ್ರೆ ತಾವು ಮಾಡಿದ್ರೆ ಅದಕ್ಕೆ ಹಂಗೇನಲ್ಲ, ಇನ್ನೊಂದು ಬಹಳ ದೊಡ್ಡ ಪ್ಲೇಸ್ ಇದೆ ಸರ್, ಗೋಕಾಕ್ ಫಾಲ್ಸ್. ಯಾರು ಇನ್ನೂವರೆಗೂ ಕೂಡ ಒಂದು ಇಟ್ಟಂಗಿನೂ ಇಟ್ಟಿಲ್ಲ, ಒಂದು ಕಲ್ಲು ಇಟ್ಟಿಲ್ಲ ಸರ್. ರೈನಿ ಸೀಸನ್ ದಲ್ಲಿ ಸೆಲ್ಫಿ ಮೇಜರ್ಸ್ ಇಲ್ಲ. ಹೇಳ್ಬಿಡ್ತೇನೆ, ಮಾಹಿತಿ ಕೊರತೆ ಆಗಬಾರ್ದು. ನೋಡಿ, ಗೋಕಾಕ್ ಫಾಲ್ಸ್ ಇಂಪ್ರೂವ್ಮೆಂಟ್ ಸಲುವಾಗಿ, ಅದನ್ನು ಡೆವಲಪ್ಮೆಂಟ್ ಮಾಡೋದ್ರ ಸಲುವಾಗಿ ಅಲ್ಲೇ ರೋಪ್ವೇ ಮಾಡೋದ್ರ ಸಲುವಾಗಿ ಈ ಎಂಡ್ರಿಂದ ಆ ಎಂಡ್ಗೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಾವು ಒಂದು ಗಂಭೀರವಾಗಿರ್ತಕ್ಕಂಥ ಸಭೆ ಮಾಡಿದ್ದೀವಿ. ಹಾಗೂ ಅದರ ಎಕ್ಸ್ಪರ್ಟ್ಗಳನ್ನು ಕರೆದು